ನೀವು ತುಂಬ ದಿವಸ ಆಯಿತು ಒಂದು ವಿಡಿಯೋ ಹಾಕಲಿಲ್ಲ ಚಾನಲಲ್ಲಿ, ಅದಕ್ಕೆ ಇವತ್ತೊಂದು ವಿಡಿಯೋ ಮಾಡುವಂತ ಇತ್ತು ನಿಮಗೆ. ಮತ್ತೆ ಈಗ ನಾವು ನಮ್ಮ ದೊಡ್ಡ ಗುಡ್ಡೆ ತೋಟದಲ್ಲಿ ಇದ್ವಿ, ರೋಡಿನ ಬದಿಯಲ್ಲಿರೋ ತೋಟ. ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ಬೋದು. ಹಾಗೆ ಇವತ್ತೆಂತ ಮನೆಯಲ್ಲಿ ಅಪ್ಪ ಹೇಳಿದ್ರು ಗಿಡ ಎಲ್ಲ ಉಂಟು ನೆಡುವ. ನಾನು ಹೇಳಿದೆ ಅದಕ್ಕೆ ವಿಡಿಯೋ ಮಾಡುವ ನಾನು. ಆವಾಗ ನಾವೆಲ್ಲ ಗಿಡ ಅಂದರೆ ನಾನು ಹೇಳ್ತೀನಿ ಯಾವುದನ್ನು ಅಂತ. ಇದು ನಮ್ಮ ತೋಟದ ಅಗಳು, ಅಂದರೆ ನಾವು ಅಗಳು ಅಂತ ಹೇಳೋದು, ಬದ್ದು ಅಂತ ಹೇಳ್ಬೋದು. ಈ ತೋಟದ ಸ್ವಲ್ಪ ಎಂಡ್ ಇಲ್ಲಿ ಅದು ಆ ಥರ ಉದ್ದದ್ದು, ಅಲ್ಲೆಲ್ಲ ಫುಲ್ ಖಾಲಿ ಇತ್ತು. ಅದರಲ್ಲಿ ಇಂಥರ ಗಿಡ ಇಡುವ, ಅಂದರೆ ಫ್ರೂಟ್ಸ್ ಇದೆಲ್ಲ. ಅದರಲ್ಲಿ ನೀವು ಮೊನ್ನೊಂದು ವಿಡಿಯೋ ಹಾಕಿದ್ದೆ ಒಂದು 3-4 ತಿಂಗಳ ಮೊದಲು, 3 ವರ್ಷದಲ್ಲಿ ಆಗುವ ಮಾವಿನ ಗಿಡ. ಅದು ಚಿಕ್ಕದು, ನಾನು ಅವತ್ತು ವಿಡಿಯೋ ಹಾಕಿ ಬಿಟ್ಟಿದ್ದೆ ಅಲ್ಲ, ಅದೀಗ ಸ್ವಲ್ಪ ಗಿಡ ಆಗಿದೆ, ಅದನ್ನ ನೆಡುವ. ಮತ್ತು ಮಾವಿನ ಹಣ್ಣು, ಮಾವಿನ ಹಣ್ಣಿದು ಮರ ಎಲ್ಲ ಉಂಟು. ಅಂದರೆ ಮರ ಆಗ ದೊಡ್ಡ ಆಗ್ತದಲ್ಲ, ಎಲ್ಲ ಚಿಕ್ಕ ಚಿಕ್ಕ ಗಿಡ ಎಲ್ಲ ಉಂಟು. ಸಿಗಲ್ಲ, ಸ್ವಲ್ಪ ಇಷ್ಟುದ್ದಾಗಿದೆ. ಅದನ್ನು ಇಲ್ಲಿ ಎಲ್ಲ ಬದಿಯಲ್ಲಿ ಅಂದರೆ ಅಗಳು ಅಲ್ಲಿ ನೆಡುವ. ಫ್ರೆಂಡ್ಸ್, ಯಾವುದೆಲ್ಲ ಗಿಡ ಉಂಟು ನೋಡುವ ಬನ್ನಿ. ಇದು ನಾವು ಕಾರಲ್ಲಿ ತಂದದ್ದು ನೋಡಿ, ಅಂದರೆ ಇಷ್ಟು ಎತ್ತರದಲ್ಲಿ ಹೇಗೆ ನಡ್ಕೊಳ್ಳುವ. ಫ್ರೆಂಡ್ಸ್ ನೋಡಿ, ಇದರಲ್ಲಿ ನನಗೆ ಹಾಗೆ ಗಿಡ ನೋಡಿದಾಗ ಗೊತ್ತಾಗೋದಿಲ್ಲ. ಇದರಲ್ಲಿ ನಾನು ಸ್ವಲ್ಪ ಅಂತ ಅಂದಾಜಲ್ಲಿ ಇರ್ತೇನೆ. ಇದರಲ್ಲಿ ಕೆಲವೊಂದು ಊರ ಮಾವಿನ ಹಣ್ಣು ಉಂಟು, ಅಂದರೆ ಅದು ಕಾಡಿದ ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ, ಅದು ಸೂಪರ್ ಇರ್ತದೆ. ಈಗ ಮತ್ತೆ ಎಲ್ಲಿ ಸಹ ಹಾಗೆ ಮರ ಅಂತ ಇರುವುದಿಲ್ಲ. ಅದಕ್ಕೆ ನಾವು ಮೊದಲೇ ಊರಿನ ಮಾವಿನ ಹಣ್ಣು ತಿಂದು ಹಾಗೆ ಅಂತೂ ಇಟ್ಟಿದ್ವಿ ಹಾಕಿ. ಅದು ತೋಟದಲ್ಲಿ ಈಗ ಅಂತ ನಾವು ತೋಟಕ್ಕೆ ಶಿಫ್ಟ್ ಮಾಡಿ ಈಗ ಇಷ್ಟು ಗಿಡ ಆಗಿದೆ. ಫ್ರೆಂಡ್ಸ್, ಇದರಲ್ಲಿ ಯಾವುದರಲ್ಲಿ ಉಂಟು ಹಾಗೆ ಗೊತ್ತಿಲ್ಲ, ನಾ ಹೇಳಿದೆ. ಮತ್ತು ಇದನ್ನು ನೇರಳೆ ಗಿಡಸ್ಕೊಂಡು ನನ್ನ ಅಂದಾಜಿ ಇದು ನೇರಳೆದ್ದು. ಮತ್ತು ಇದರಲ್ಲಿ ತುಂಬ ಟೈಪ್ ಉಂಟು, ನಾನು ಮೇಯ್ನ್ ಇರೋದು ಹೇಳಿದೆ. ಬನ್ನಿ, ನಮಗೆ ಆ ಜಾಗದಲ್ಲಿ ಇಡ್ಬೋದು, ಮಾತ್ರ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಗ್ತದೆ. ಫ್ರೆಂಡ್ಸ್, ಅಲ್ಲಿ ಸಂಕ ಉಂಟು ಒಂದು ಅಂತ ಮಾವಲ್ಲಿ ನಾವು ಎಲ್ಲ ತೋಟದಲ್ಲೆಲ್ಲ ಹಾಕ್ತೀವಲ್ಲ ಮರದ್ದು, ಹಾಗೆ ನಾವು ಆ ಸೈಡ್ ನೆಡುವ. ಬನ್ನಿ, ನನ್ನ ಕೈಯಲ್ಲಿ ಒಂದು 3 ವರ್ಷದ ಮಾವಿನ ಗಿಡ ಉಂಟು. ಫ್ರೆಂಡ್ಸ್, ಇದು 3 ವರ್ಷದಲ್ಲಿ ಆಗುವ ಮಾವಿನ ಗಿಡ, ಇದು ನೇರಳೆ ಗಿಡ. ಬನ್ನಿ ಹೋಗು. ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಉಂಟು. ಬನ್ನಿ, ನಾವು ಇಲ್ಲಿ ಸಂಕದಲ್ಲಿ ಇಡುವ. ಹೀಗೆ ಸುತ್ತ ಹೀಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋಗು. ಬನ್ನಿ, ನಾವು ಮುಂದೆ ಅಲ್ಲಿ ತನಕ ನೆಟ್ಟಿದ್ದೀವಿ. ಇಲ್ಲಿ ಒಂದು ಪೇರು ಮಾವು ಮತ್ತು ಒಂದು ಪೇರು ಹಾಗೆ ನೇರಳನ್ನು ಹಾಗೆಲ್ಲ ನೆಟ್ಟಿದ್ವಿ. ಬನ್ನಿ, ನೀನು ನೋಡ್ತಾ ಬನ್ನಿ. ಫ್ರೆಂಡ್ಸ್, ಮತ್ತೆ ಇದರನ್ನು ಇಲ್ಲಿ ಅಂದರೆ ಇಟ್ಟು ಮಣ್ಣೆ ಒಳಗೆ ಹಾಕ್ಲಿಕ್ಕಿಂತ ಕಷ್ಟ ಅಂತ ಇಲ್ಲಿ ತನಕ ತರಲಿಕ್ಕಿದ್ದದ್ದು. ಅಲ್ಲಿ ಒಬ್ಬೊಬ್ಬ ಅಡ್ಡ ಸಿಕ್ಕಿ ಒಮ್ಮೆ ತುಂಬ ಸಲ ಈ ಥರ ಕೆಳಗೆ ಬೀಳುವಾಗೆಲ್ಲ ಮದುವೆ ಅಂತ ನಂಬಿ. ಫ್ರೆಂಡ್ಸ್, ಅದೇನು ಸ್ವಲ್ಪ ದಿನ ಆದ ಮತ್ತೆ ಮಣ್ಣೆಲ್ಲ ಮಿಕ್ಸ್ ಆಗ್ತದೆ ಅದರೊಟ್ಟಿಗೆ, ಮತ್ತೆ ಅದು ಪರ್ಮನೆಂಟ್ ಅಲ್ಲಿ ಆಗ್ತದೆ. ಅದೀಗ ಅದರದ್ದು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ವಲ್ಲ, ಅದರ ಮಣ್ಣು ಕೂಡ ಅಡಿಯಲ್ಲಿ ಉಂಟು ನೋಡಿ. ಇದು ಎಂತ ಎಲೆ ಅಲ್ಲ, ಮಾತ್ರ ಇದು ಮಾವು. ಫ್ರೆಂಡ್ಸ್, ಇದು ಊರ ಮಾವು ಚಿಗುರ್ತಾ ಉಂಟು ನೋಡಿ, ಚಿಕ್ಕ ಚಿಕ್ಕ ಎಲೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬನ್ನಿ, ನಾವು ಫ್ರೆಂಡ್ಸ್ ಕೂಡ ಹೋಗುದು. ಈಗ ನಮಗೆ ಇದ್ರ ಬದಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ತುಂಬಾ ದೊಡ್ಡದಾದ ನನಗೆ ಬದಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಫ್ರೆಂಡ್ಸ್, ಇಲ್ಲಿಂದ ಮೇಲೆ ಸ್ಟಾರ್ಟ್ ಆಯ್ತು. ಅಲ್ಲಿ ತನಕ ಉಂಟು. ಬನ್ನಿ ನಾವು ಲಾಸ್ಟ್. ಫ್ರೆಂಡ್ಸ್, ನಾವೀಗ ಇಷ್ಟೇನತ್ತದ್ದು ಇನ್ನು ಮುಂದೆ ತನಕ ಉಂಟು. ನೀವು ಗೊತ್ತಿರ್ಬೋದು, ವಿಡಿಯೋದಲ್ಲಿ ಒಮ್ಮೆ ರೋಡೆಲ್ಲ ತೋರಿಸ್ಬೋದು. ಫ್ರೆಂಡ್ಸ್, ಈ ಮರದ ಹಿಂದೊಂದು ಜಾಗ ಉಂಟಲ್ಲ, ಅಲ್ಲಿ ನಾವು ಇನ್ನುಂಟಲ್ಲ ಫುಲ್ ಬೇರೆ ಬೇರೆ ಟೈಪ್ ಇದು ಅಂದರೆ ಫ್ರೂಟ್ಸ್ ಎಲ್ಲ ನೆಡ್ತೀವಿ. ಇಲ್ಲಿ ಫುಲ್ ನರ್ಸರಿಯಿಂದ ಪ್ಲಾಂಟ್ ಅಲ್ಲಿ ತಂದು ನೆಡ್ತೀವಿ. ಮತ್ತು ನಿಮಗೆ ಅಷ್ಟು ಮಣ್ಣೆಲ್ಲಿಂದ ಬಂದು ಅಲ್ಲಿ ಒಂದು ದೊಡ್ಡ ಗುಂಡೆ ಇತ್ತು, ದೊಡ್ಡ ಅಂದರೆ ಹಾಗೆಲ್ಲ, ಇದರದ್ದು ಸ್ವಲ್ಪ ಕೆಳಗೆ. ಅಲ್ಲಿಗೆ ನಾವು ಇಲ್ಲಿ ಇಲ್ಲೇ ಮುಂದೆ ಒಂದು ಪ್ಲಾಟ್ ಇತ್ತು, ಅಲ್ಲಿ ಮನೆಯದಂತ ವರ್ಕ್ ಆಗ್ತಿರುವಾಗ ಮಣ್ಣು ಹಾಕ್ತು. ಅವರಿಗೆ ಜಾಗ ಇತ್ತು, ಅಂದರೆ ಜಾಗ ಇತ್ತು ಫುಲ್. ನಮ್ಮ ಮನೆ ಹತ್ರ ಬೇರೆ ಒಂದು ಜಾಗ ಉಂಟು, ಕೋಡಬದ
ಅಲ್ಲಿ ಉಂಟು, ಅಲ್ಲಿ ಒಂದು ಗ್ರೌಂಡ್ ಉಂಟು, ಅಲ್ಲಿಗೆ ಮಣ್ಣು ಹಾಕ್ತಾ ಇದ್ರು. ಮತ್ತೆ ಎಂತ ಅಲ್ಲಿ ತನಕ ಹೋಗ್ಬೇಕಂತ ನಮ್ಮ ಹತ್ರ ಕೇಳಿ ನಾವು ಹಿಡಿದು ಇಲ್ಲಿಗೆ ಹಾಕಿ ಅವು ಫುಲ್ ಅಲ್ಲಿಗ ತುಂಬ ಎತ್ತರ ಆಯ್ತಲ್ಲ. ಅದೇ ನಾನು ಹೇಳಿದಾಗ ನರ್ಸರಿ ತಂದು ಇಡು ಅಂದರೆ ಮತ್ತೆ ಅದು ಫುಲ್ ಸುತ್ತಡುದು ಫುಲ್ ದೊಡ್ಡ ದೊಡ್ಡ ಆಗ್ತದಲ್ಲ, ನಾವು ಮೇಲೆ ನೆಟ್ಟೆಲ್ಲ ಹಾಕಿ ಎಲ್ಲ ಚೆಂದ ಮಾಡ್ಬೋದು. ವೀಡಿಯೋ ಹಾಕ್ತೀನಿ ಅದು. ಮಾತ್ರ ಈಗ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಈಗ ಹೊಸತ್ತಾಗಿ ಮಣ್ಣು ಹಾಕಿದ್ದಷ್ಟೇ 4-3 ತಿಂಗಳು ಆಯ್ತಷ್ಟೇ ಇದಕ್ಕೆ ಇಲ್ಲಿ ಮಣ್ಣು ಹಾಕಿ. ಆವಾಗ ಅದು ಸೆಟ್ ಆಗಿರೋದಿಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಮಳೆ ಈಗ ಮಳೆಗಾಲದ ನೆಕ್ಸ್ಟ್ ಬೇಸಿಗೆ ಆಗುವಾಗ ಕರೆಕ್ಟ್ ಆಗ್ತದೆ ಮತ್ತೆ ಆಗೋದು. ಫ್ರೆಂಡ್ಸ್ ಇದಾಯಿತು, ಮತ್ತೆ ಮುಂದುಂಟಲ್ಲ ಹೇಳಿದೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಈಗ ಸಹ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನಗೆ ವ್ಯೂಸ್ ಬರ್ತಾ ಇಲ್ಲ, ಅದಕ್ಕೆ ನಾನು ಎಂಥ ವೀಡಿಯೋ ಸ್ವಲ್ಪ ಕಡಿಮೆ ಆಗ್ತಾ ಇರೋದು. ನೀವು ಅಂದರೆ ವ್ಯೂಸ್ ಜಾಸ್ತಿ ಬಂದರೆ ನಾವು ಗ್ಯಾರಂಟಿ ತುಂಬ ಅಂತ ವೀಡಿಯೋ ಹಾಗೆ ಹೀಗೆ ಹುಡುಕಿ ಆದರೂ ಮಾಡ್ತೀನಿ ವೀಡಿಯೋ. ನೀವು ಎಲ್ಲರಿಗೂ ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಬಂದರೆ ವೀಡಿಯೋ ಜಾಸ್ತಿ ಆಗ್ತೀನಿ. ಫ್ರೆಂಡ್ಸ್ ಮತ್ತೆ ಮೊನ್ನೊಂದು ಕಮೆಂಟ್ಸಲ್ಲಿ ಹಾಕಿದ್ದೆ ಅಲ್ಲ, ನೀವು ಎಂತ ಡ್ರಾಯಿಂಗ್ ಇಷ್ಟ ಇದ್ದರೆ ಈ ವಿಡಿಯೋಸಲ್ಲಿ ಅದೇ ಟಾರ್ಗೆಟ್, ನೀವು ಎಷ್ಟಾಗ್ತದೆ ಅಷ್ಟು ಕಮೆಂಟ್ಸ್ ಹಾಕಿ. ಅದರಲ್ಲಿ ಯಾವ ಅಂದರೆ ನಾನು ನನ್ನ ಡ್ರಾಯಿಂಗ್ಸ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ಬೇಕಂತ ಹೇಳಿ. ಬಾಯ್.